ಇನ್ನು ನೀವು ವೈಯಕ್ತಿಕವಾಗಿ ಏನೋ ಟ್ಯೂಷನ್ ಕ್ಲಾಸ್ ಮಾಡಿ ನೀವು ಗದ್ದಲ ಹಿಡಿಸ್ಬೋದು, ಇಲ್ಲ ಅಂತಲ್ಲ. ಅದ್ರಾಗ ಇನ್ವೆಸ್ಟ್ಮೆಂಟ್ ಮಾಡೋದು, ಬೆನ್ನು ಹತ್ತೋದು, ಅಯ್ಯೋ ಅದೊಂದು ದೊಡ್ಡ ರಂಬಾಟ. ಬಿಲ್ಡಿಂಗ್ ಬಾಡಿಗೆ ಹಿಡಿತೀನಪ್ಪ ಅಂತಂದ್ರೆ ಎಷ್ಟೆಷ್ಟು ಖರ್ಚು ಬರ್ತದೆ, ಏನು ಬರ್ತದೆ, ಅದು ಉತ್ಪನ್ನ ಆಗ್ತದೆ. ಎಷ್ಟೋ ಜನ ಯುವಕರು ಪಾಪ ಟ್ಯೂಷನ್ ಕ್ಲಾಸ್ ಮಾಡ್ತಾನಂದ್ರೆ ಏನೋ ಮಾಡ್ತಾನು ಅಂಥೇಳಿ ಯಶಸ್ವಿ ಆದ್ರೆ ಅಲ್ಲೂ ಇಲ್ಲೂ ಎಲ್ಲೋ ಕೆಲವಷ್ಟು ಜನ ಇಂಥ ಪ್ರಸಂಗ ಯಾವ್ದು ಬಂದದ, ಭೀಕರ ಪ್ರಸಂಗ ಬಂದದ. ಇದ್ರ ಬಗ್ಗೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ವಿಚಾರ ಇಲ್ವಾ? ನಮಗೆ ಸಾಕಷ್ಟು ಇಬ್ಬರು ಕೂಡ ನಮ್ಮನ್ನು ಹರ್ಕೊಳ್ತಾರೆ ರೀ, ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟದವ್ರು ಕುಡ್ಕೊಂಡು ನಮ್ಮನ್ನು ಹಿಂಡು ಬಿಗಿತಾರ. ಕೇಂದ್ರದಲ್ಲಿ ರಾಜ್ಯ ಸರ್ಕಾರ ಆರೋಪ ಮಾಡೋದು, ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಆರೋಪ ಮಾಡೋದು. ನಮ್ಮಲ್ಲೇ ಉಳಿದುಕೊಂಡು ಅದೇ ಪರಿಸ್ಥಿತಿ. ಇಲ್ಲ ಡಬಲ್ ಇಂಜಿನ್ ಕೊಡ್ರಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಬಿಹಾರದಲ್ಲೇ ಮಾಡಿದ್ರಪ್ಪ ಡಬಲ್ ಇಂಜಿನ್ ಐತಿ. ಎಷ್ಟು ಜನ ಉದ್ಯೋಗ ಕೊಡ್ರಿ ಬಿಹಾರದಲ್ಲೇ? ಒದ್ದಾಡ್ತಾ ಇದ್ದಾರೆ ರೀ ಡಬಲ್ ಇಂಜಿನ್. ಮೋದಿಯವರು ಅಲ್ಲೇ ಅದಾರ, ಅವರು ಇದ್ದಾರೆ. ಅಲ್ಲಿ ನಮ್ಮ ಅತ್ಯಂತ ಸಮಾಜವಾದಿ ಲೀಡರ್ ಪಲ್ಟುರಾಮ್ ನಿತೀಶ್ ಕುಮಾರ್ ಇದ್ದಾರೆ. ಎಷ್ಟು ಮಂದಿ ಉದ್ಯೋಗ ಕೊಟ್ಟರು? ಅತ್ಯಂತ ಈ ದೇಶದ ಬಡ ರಾಜ್ಯ ಯಾವುದಿದ್ರೆ ಅದು ಬಿಹಾರ. ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಎಲ್ಲೋ ಏನೋಪ್ಪ ಒಂದಿಷ್ಟು ಕಡೆ ಚಾದಗಳಲ್ಲಿ ಕಪ್ಪಾಪಚ್ಚಿ ತೊಳೆದಾದರು, ಬಾರ್ಗಳಲ್ಲಿ ಸಾರಾಯಿ ಮತ್ತಿದ್ರದ್ದು ಬಟ್ಟೆಗಳು ತೊಳೆದಾದ್ರು ಬದುಕ್ತೀವಿ ಅನ್ನೋಂಥ ಪಾಪ ಪ್ರಯತ್ನ ಮಾಡ್ತಾಯಿದ್ದಾರೆ ಕಲಿತಂಥವ್ರು. ಇದು ಅತ್ಯಂತ ನೋವಿನ ಸಂಕಟದ ಸಂಗತಿ. 43 ಇಲಾಖೆಗಳಲ್ಲೇ ಏನಪ್ಪ 2.84 ಲಕ್ಷ ಹುದ್ದೆ ಕಲಿಯೋದು ಯಾಕೆ ತುಂಬಾರ್ದ್ರಿ? ಇದನ್ನು ಏನು ಪ್ರಾಬ್ಲಮ್ ಅದ? ಮುಂದೆ ಆಗ್ತಾ ಹೋಗೋದು